ಅಮೆರಿಕ ವಿರುದ್ಧ ಇರಾನ್ ಸೇನಾಪಡೆ ರಣದಾಳಿಯನ್ನು ನಡೆಸುತ್ತಾರೆ. ಯುಎಸ್ ಬೇಸ್ ಮೇಲೆ ಮುಗಿಬಿದ್ದಂತಹ ಐಆರ್ಜಿಸಿ ಬಾಗ್ದಾದ್ನಲ್ಲಿರುವಂತಹ ಯುಎಸ್ ಬೇಸ್ ಮೇಲೆ ಅಟ್ಯಾಕ್ ಮಾಡಲಾಗಿರುವಂಥದ್ದು. ಡ್ರೋನ್ ಅಟ್ಯಾಕ್ಗೆ ಹೊತ್ತಿ ಉರಿದಂತಹ ಅಮೆರಿಕ ಏರ್ ಬೇಸ್. ಬಾಗ್ದಾದ್ನಲ್ಲಿರುವಂತಹ ಯುಎಸ್ ಬೇಸ್ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಡ್ರೋನ್ ಅಟ್ಯಾಕ್ಗೆ ಹೊತ್ತಿ ಉರಿದಂತಹ ಅಮೆರಿಕ ಏರ್ ಬೇಸ್. ಅಮೆರಿಕ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ತಾ ಇರುವಂತಹ ಇರಾನ್ ಭೀಕರ ದಾಳಿ ಬೆದರಿಕೆಗೂ ಕೂಡ ಬಗ್ತಾ ಇಲ್ಲ ಇರಾನ್. ಅಮೆರಿಕ ವಿರುದ್ಧ ಇರಾನ್ ಸೇನಾಪಡೆ ರಣದಾಳಿಯನ್ನ ನಡೆಸ್ತಾ ಇದೆ. ಯುಎಸ್ ಬೇಸ್ ಮೇಲೆ ಮುಗಿಬಿದ್ದಿರುವಂತಹ ಬಾಗ್ದಾದ್ನಲ್ಲಿರುವಂತಹ ಯುಎಸ್ ಬೇಸ್ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಡ್ರೋನ್ ಅಟ್ಯಾಕ್ಗೆ ಹೊತ್ತಿ ಉರಿದಿರುವಂತಹ ಅಮೆರಿಕ ಏರ್ಲೈನ್ಸ್ ಅಮೆರಿಕ ವಿರುದ್ಧ ಪ್ರತೀಕಾರವನ್ನ ತೀರಿಸಿಕೊಳ್ತಾ ಇರುವಂತಹ ಇರಾನ್ ಯಾವುದೇ ಕಾರಣಕ್ಕೂ ಕೂಡ ನಾನು ಯುದ್ಧವನ್ನ ನಿಲ್ಲಿಸೋದಿಲ್ಲ, ಪ್ರತೀಕಾರವನ್ನ ತೀರಿಸಿಕೊಳ್ಳದೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಕಂಟಿನ್ಯೂಸ್ ಆಗಿ ಕ್ಷಿಪಣಿಗಳ ದಾಳಿಯಲ್ಲಿ ಮುಂದುವರಿತಾ ಇದೆ. ತೈಲ ಇರುವಂತಹ ಗೋಡೌನ್ ತೈಲಕ್ಕೆ ಎಫೆಕ್ಟ್ ಮಾಡಬೇಡಿ, ನೀವು ಹುಷಾರಾಗಿರಿ ಅಂತ ಹೇಳ್ಬಿಟ್ಟು ಎಚ್ಚರಿಕೆ ಸಂದೇಶವನ್ನ ಕೊಟ್ಟರೂ ಕೂಡ ಯಾವುದೇ ಕಾರಣಕ್ಕೂ ಕೇಳ್ತಾ ಇಲ್ಲ ಇರಾನ್. ಯಾಕಂದ್ರೆ ತಮ್ಮ ಸರ್ವೋಚ್ಚ ನಾಯಕನನ್ನ ಕಳೆದುಕೊಂಡು ಉತ್ತರಾಧಿಕಾರಿಗಳಿಗೂ ಕೂಡ ತೊಂದರೆ ಮಾಡಿದ್ರು. ಹಾಗಾಗಿ ಪ್ರತೀಕಾರದ ದಾಳಿಯನ್ನ ತೀರಿಸಿಕೊಳ್ಳೋದ್ರಲ್ಲಿ ಇರಾನ್ ಇದೀಗ ಮುಂದಾಗಿರುವಂಥದ್ದು. ಅಮೆರಿಕ ವಿರುದ್ಧ ಇರಾನ್ ಸೇನಾಪಡೆ ರಣದಾಳಿಯನ್ನ ನಡೆಸ್ತಾ ಇದೆ. ಯುಎಸ್ ಬೇಸ್ ಮೇಲೆ ಮುಗಿಬಿದ್ದಿರುವಂತಹ ಐಆರ್ಜಿಸಿ ಡ್ರೋನ್ ಅಟ್ಯಾಕ್ಗೆ ಹೊತ್ತಿ ಉರಿತಾ ಇದೆ ಅಮೆರಿಕ ಏರ್ ಬೇಸ್ ಕಂಪ್ಲೀಟ್ ಆಗಿ. ಅಮೆರಿಕ ವಿರುದ್ಧ ಪ್ರತೀಕಾರವನ್ನ ತೀರಿಸಿಕೊಳ್ತಾ ಇರುವಂಥದ್ದು ಇರಾನ್. ಭೀಕರ ದಾಳಿ ಬೆದರಿಕೆಗೂ ಕೂಡ ಯಾವುದಕ್ಕೂ ಕೂಡ ಜಗ್ತಾ ಇಲ್ಲ, ಬಗ್ತಾ ಇಲ್ಲ. ಸೇನಾಪಡೆ ಇರಾನ್ನ ಸೇನಾಪಡೆ ರಣದಾಳಿಯನ್ನ ಮಾಡೋದ್ರಲ್ಲಿ ಮುಂದಾಗ್ತಾ ಇರುವಂಥದ್ದು. ಯುಎಸ್ ಬೇಸ್ ಮೇಲೆ ಮುಗಿ ಬೀಳ್ತಾ ಇದೆ ಐಆರ್ಜಿಸಿ. ಬಾಗ್ದಾದ್ನಲ್ಲಿರುವಂತಹ ಯುಎಸ್ ಬೇಸ್ನ ಅಟ್ಯಾಕ್ ಮಾಡಿ ಧ್ವಂಸ ಮಾಡಿದ್ದಾರೆ. ಡ್ರೋನ್ ಅಟ್ಯಾಕ್ಗೆ ಹೊತ್ತಿ ಉರಿತಾ ಇದೆ ಅಮೆರಿಕ ಏರ್ ಬೇಸ್ ಕಂಪ್ಲೀಟ್ ಆಗಿ. ಸೇನಾಪಡೆ ರಣದಾಳಿಯನ್ನ ನಡೆಸ್ತಾ ಇರುವಂಥದ್ದು. ಒಂದ್ ಕಡೆ ಟ್ರಂಪ್ ಎಷ್ಟೇ ಎಚ್ಚರಿಕೆಯನ್ನ ಕೊಟ್ಟರೂ ಕೂಡ ಕೇಳ್ತಾ ಇಲ್ಲ. ತೈಲ ಘಟಕಗಳನ್ನ ಉಡೀಸಿ ಮಾಡ್ತಾ ಇದ್ದಾರೆ, ತೈಲದ ಅಭಾವ ಇದೆ ಅಂತ ಎಷ್ಟೇ ವಾರ್ನ್ ಮಾಡಿದ್ರು ಕೂಡ ಟ್ರಂಪ್ ಇದರ ಪರಿಣಾಮವನ್ನ ನೀವು ತುಂಬಾ ಕೆಟ್ಟದಾಗಿ ಅನುಭವಿಸ್ತೀರಾ, ಇತಿಹಾಸವನ್ನ ಸೃಷ್ಟಿ ಮಾಡುವಂತಹ ಯುದ್ಧವನ್ನ ನಾವು ಕೈಗೊಳ್ತೀವಿ ಅಂತ ಎಷ್ಟೇ ವಾರ್ನ್ ಮಾಡಿದ್ರು ಕೂಡ ಇರಾನ್ ಸೈಲೆಂಟ್ ಆಗ್ತಾನೆ ಇಲ್ಲ. ಅದೇನಾಗುತ್ತೋ ಹಾಗೇ ಬಿಡ್ಲಿ ಅಂತ ಹೇಳ್ಬಿಟ್ಟು ನಿಮ್ಮನ್ನೆಲ್ಲ ಸರ್ವನಾಶ ಮಾಡ್ತೀವಿ, ಮತ್ತೆ ಹೇಳೋಕ್ಕಾಗದೇ ಇರುವಂತಹ ಒಂದು ಪರಿಸ್ಥಿತಿಗೆ ನಿಮ್ಮನ್ನ ತಲುಪಿಸ್ತೀವಿ ಅಂತ ಹೇಳ್ಬಿಟ್ಟು ಕಂಟಿನ್ಯೂಸ್ ಆಗಿ ದಾಳಿಯನ್ನ ಮಾಡ್ತಾ ಇದೆ ಇರಾನ್. ಸಾಕಷ್ಟು ಸಾವು ನೋವುಗಳು, ಅಮಾಯಕ ಜನರು ಈ ದಾಳಿಯಲ್ಲಿ ಬಲಿಯಾಗ್ತಾ ಇದ್ದಾರೆ. ಅಮೆರಿಕ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳೋದ್ರಲ್ಲಿ ಇರಾನ್ ಸೇನಾ ಪಡೆ ಇದೀಗ ಕಂಪ್ಲೀಟ್ ಆಗಿ ಮಗ್ನರಾಗಿ ಕಂಪ್ಲೀಟ್ ಆಗಿ ತೈಲ ಘಟಕಗಳನ್ನ, ಕ್ಷಿಪಣಿಗಳ ಗೋಡೌನ್ಗಳನ್ನ, ರಾಕೆಟ್ಗಳ ಗೋಡೌನ್ಗಳನ್ನ, ಏರ್ಲೈನ್ಸ್ ಎಲ್ಲವನ್ನೂ ಕೂಡ ಧ್ವಂಸ ಮಾಡ್ತಾ ಇದೆ. ಮತ್ತೆ ಅಮೆರಿಕ ಮಿತ್ರ ರಾಷ್ಟ್ರಗಳ ಮೇಲೂ ಕಣ್ಣಿಟ್ಟು ಅಲ್ಲೂ ಕೂಡ ದಾಳಿಯನ್ನ ಮಾಡೋದಕ್ಕೆ ಮುಂದಾಯಿತು. ಈಗ ಯಾರು ಕೂಡ ಅಮೆರಿಕ ಜೊತೆ ಕೈ ಜೋಡಿಸ್ತಾ ಇಲ್ಲ. ಒಂದು ಕಡೆ ಹಿನ್ನಡೆ, ಮತ್ತೊಂದು ಕಡೆ ಭಯ. ಟ್ರಂಪ್ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ತೈಲ ಅಭಾವ ಅಂತ ಹೇಳ್ತೀರಾ, ಬಟ್ ಕೈ ಜೋಡಿಸಿ ಅಂದ್ರೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ, ಹೇಡಿಗಳು ಅಂತ ಹೇಳ್ಬಿಟ್ಟು ಟ್ರಂಪ್ ಚೀಮಾರಿಯನ್ನ ಹಾಕ್ತಾ ಇದ್ದಾರೆ.